ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಚಿಕನ್ ಗ್ರೀನ್ ಗ್ರೇವಿ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರ್ತದೆ ಅಂದರೆ ತುಂಬ ಚೆನ್ನಾಗಿರ್ತದೆ. ಇದು ಬಂದು ಪರೋಟ, ಇಡ್ಲಿ, ಮುದ್ದೆ, ಅನ್ನ ಪ್ರತಿಯೊಂದಕ್ಕೂ ಚೆನ್ನಾಗಿರ್ತದೆ, ಸೂಪರಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಅದು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಕ್ಲೀನಾಗಿ 4 ಸಲ ವಾಶ್ ಮಾಡಿ ಕ್ಲೀನಾಗಿ ಇಟ್ಟಿದ್ದೀನಿ. ಕ್ಲೀನಾಗಿ ತೊಳ್ಕೊಬೇಕು, ಇಲ್ಲಾಂದ್ರೆ ಸ್ಮೆಲ್ ಬರುತ್ತೆ. ಬರೀ ಗ್ರೀನು ಚಿಲ್ಲಿ ಪೌಡ್ರ್ ನಾನು ಉಪಯೋಗಿಸ್ತಾ ಇಲ್ಲ. ಇಲ್ಲಿ ಬರೀ ಹಸಿಮೆಣಸಿನಕಾಯಿ ಹಾಕಿ ಗ್ರೀನ್ ಗ್ರೇವಿ ಮಸಾಲ ಮಾಡ್ತಾ ಇರೋದು. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ಇಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟು ಒಂದೇ ಒಂದು ಈರುಳ್ಳಿ, ಇದು ನಿಂಬೆಹಣ್ಣು, ಒಂದೇ ಒಂದು ಟೊಮೊಟೊ ಯೂಸ್ ಮಾಡ್ತೀನಿ ಅಷ್ಟೇ. ಅದಕ್ಕೆ ಸ್ವಲ್ಪ ಹುಳಿಗೆ ಬೇಕಲ್ಲ. ಲಾಸ್ಟಲ್ಲಿ ನಾವು ಚಿಕನ್ನು ಮಟನ್ನು ಏನಾದರೂ ಮಾಡಿದಾಗ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೀನಿ. 3 ಬಾದಾಮಿ ಹಾಕ್ತಾಯಿದ್ದೀನಿ. ಇಲ್ಲಿ ರುಚಿ ಚೆನ್ನಾಗಿರ್ತದೆ ಬಾದಾಮಿ ಹಾಕಿದ್ರೆ. ಇಷ್ಟು ಪುದೀನ ತಗೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಬಂದು ಇಲ್ಲಿ ಒಂದು 10 ರಿಂದ 12 ತೊಗೊಂಡಿದ್ದೀನಿ. ನಮಗೆ ಸ್ವಲ್ಪ ಖಾರ ಎಕ್ಸ್ಟ್ರಾ ಬೇಕು. ನಿಮಗೆ ಖಾರ ಏನಾದರೂ ಕಡಿಮೆ ಬೇಕು ಅಂದರೆ ನೀವು ಖಾರ ಲೆಸ್ ಮಾಡ್ಕೋಬೋದು. ನಮ್ಗೆ ಇಷ್ಟು ಬೇಕು, ಅರ್ಧ ಕೆ ಜಿಗೆ ನಾವು ಇಷ್ಟು ಹಾಕ್ತೀವಿ. ಇಲ್ಲಿ ಬಂದು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರು, ಮೆಣಸು, ಚಕ್ಕೆ, ಲವಂಗ ಒಂದು 2 ಪೀಸ್ ಅಷ್ಟು ಪೀಸ್ ಮಾಡಿಟ್ಟಿದ್ದೀನಿ. ಒಂದು 4-5 ಲವಂಗ, ಒಂದು 2 ಪೀಸು ಚಕ್ಕೆ. ಇದು ಬಂದು ಒಣಕೊಬ್ಬರಿ ತೊಗೊಂಡಿದ್ದೀನಿ. ಒಣಕೊಬ್ಬರಿ ಪೀಸ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ಡ್ರೈ ಆಗಿತ್ತು, ಇದು ಮಿಕ್ಸಿಲಿಟ್ಟಿದ್ದು, ಅದಕ್ಕೆ ಪೀಸ್ ಮಾಡಿಟ್ಟಿದ್ದೀನಿ. ಇದನ್ನ ಫಸ್ಟು ಗ್ರೈಂಡ್ ಮಾಡಿಕೊಂಡು ಆಮೇಲೆ ನಾವು ಫ್ರೈ ಮಾಡ್ಕೋಬೇಕು ಇದನ್ನು. ಇಲ್ಲಾಂದರೆ ಮಸಾಲೆ ಒಳಗಡೆ ಹಾಕ್ಬಿಟ್ರೆ ಮಿಕ್ಸಿಲಿ ಗ್ರೈಂಡ್ ಆಗೋದಿಲ್ಲ. ಸುಮ್ಮನೆ ಹಿಂಗೆ ದಪ್ಪ ಹಂಗಂಗೆ ಕಾಣಿಸ್ತದೆ. ಅದಕ್ಕೇನು ಮಾಡಬೇಕು, ಫಸ್ಟ್ ಇದನ್ನ ಗ್ರೈಂಡ್ ಮಾಡ್ಕೋಬೇಕು, ನಾವು ಪುಡಿ ಮಾಡ್ಕೋಬೇಕು. ಇದಕ್ಕೆ ಬಂದ್ಬಿಟ್ಟು ಕೊರಿಯಂಡರ್ ಪೌಡ್ರ್ ತೊಗೊಂಡಿದ್ದೀನಿ. ನಮ್ಮನೇಲಿ ಆಲ್ರೆಡಿ ನಾವು ಮೆಣಸಿಕಾಯಿ ಪುಡಿ, ಮೆಣಸಿಕಾಯಿ, ಧನಿಯಾ, ಅರಿಶಿನ, ಕಡಲೆಕಾಳು ಮಿಕ್ಸ್ ಮಾಡಿ ನಾವು ತರಕಾರಿ ಮಟನ್ಗೆಲ್ಲ ಹಾಕ್ತೀವಲ್ಲ, ತರಕಾರಿ ಪುಡಿ ಅದೈತೆ. ಇದು ಬೇರೆ ಥರ ಮಾಡ್ತಾ ಇರೋದು ನಾನು, ಗ್ರೀನ್ ಗ್ರೇವಿ ಮಸಾಲ. ಅದಕ್ಕೆ ಬರೀ ಕೊರಿಯಂಡರ್ ಪೌಡ್ರ್ ಅಂದರೆ ಧನಿಯಾ ಪೌಡ್ರಿ ಮಾತ್ರನೇ ತಗೋತಾ ಇರೋದು. ಇದಕ್ಕೆ ಹಸಿಮೆಣಸಿಕಾಯಿ, ರೆಡ್ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತಾಯಿಲ್ಲ ನಾನು. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಇಷ್ಟು ಬೆಳ್ಳುಳ್ಳಿಗೆ ಇಷ್ಟು ಶುಂಠಿ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಇನ್ನು ವಾಶ್ ಮಾಡಬೇಕು. ಇದನ್ನು ವಾಶ್ ಮಾಡಿಬಿಟ್ಟು ಈಗ ಈರುಳ್ಳಿ ಎಲ್ಲ ಕಟ್ ಮಾಡಿ ಫಸ್ಟು ಫ್ರೈ ಮಾಡ್ಕೋಬೇಕು. ಸ್ಟವ್ ಮೇಲೆ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫುಲ್ಲು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಸೊಪ್ಪು, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು. ನೋಡಿ ಇಷ್ಟು. ಇನ್ನು ಎಣ್ಣೆ, ಉಪ್ಪು ಅದು ಮಾಮೂಲಿ ಹಾಕ್ತೀವಿ. ಇಷ್ಟು ತೋರಿಸ್ತಾ ಇದ್ದೀನಿ ನೋಡಿ. ಯಾವ ಥರ ಮಾಡೋದು ಅಂತ ಬನ್ನಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರನೇ. ನಾನು ಇಲ್ಲಿ ಬಂದು ಇಡ್ಲಿಗೆ ಮಾಡ್ಕೋತಾ ಇದ್ದೀವಿ ನಾವು. ಇಡ್ಲಿಗೆ ತುಂಬ ಚೆನ್ನಾಗಿರ್ತದೆ ಅಂತ ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿ ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ? ಸೂಪರಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ನಾನು ಕಡಾಯಿ ಯೂಸ್ ಮಾಡ್ತಾಯಿಲ್ಲ. ಇದೇ ಕುಕ್ಕರಲ್ಲಿ ಫ್ರೈ ಮಾಡ್ಕೋತೀನಿ. ಇದರಲ್ಲೇ ನಾನು ಚಿಕನ್ ಗ್ರೇವಿ ಮಾಡ್ತೀನಿ. ಎರಡು ಸುಮ್ಮನೆ ತೊಳೆಯೋದು ವೇಸ್ಟ್ ಆಗುತ್ತಲ್ಲ, ತೊಳ್ಕೊಂಡು ಯಾಕೆ ಕುಟ್ಕೋತಾರೆ ಅಂದ್ಕೊಂಡು ಒಂದೇ ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ. ನಾನು ಕುಕ್ಕರ್ ಬಿಸಿ ಇಟ್ಟಿದ್ದೆ. ಸ್ಟವ್ ಮೇಲೆ ಇಟ್ಟಿದ್ದಲ್ಲ, ಅದು ಬಿಸಿಯಾಗಿದೆ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾಯಿದ್ದೀನಿ, ಒಂದು 2-3 ಸ್ಪೂನಷ್ಟು. ಇದು ಫ್ರೈ ಮಾಡ್ಕೊಳ್ಳೋದಕ್ಕೆ, ಇದು ಈರುಳ್ಳಿ ಬೆಳ್ಳುಳ್ಳಿ ಅಂತ ತೊಗೊಂಡಿದ್ದೇನೆ. ಇದು ಫ್ರೈ ಮಾಡೋದಕ್ಕೆ ಮಾತ್ರ ಆಯಿಲ್ ಹಾಕ್ಕೋತಾ ಇರೋದು. ಚಿಕನ್ ಫ್ರೈ ಮಾಡೋದಕ್ಕೆ ಬೇರೆ ಹಾಕ್ತೀನಿ. ಫಸ್ಟ್ ಇದನ್ನ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಸಿ ಆದ ತಕ್ಷಣ ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಎಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟೇ ಹಾಕಬೇಕು. ತುಂಬ ಚೆನ್ನಾಗಿರ್ತದೆ ಗ್ರೇವಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಜಾಸ್ತಿ ಸಾರು ಥರ ಮಾಡಬಾರ್ದು. ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕು. ಇಡ್ಲಿಗಂತೂ ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ನಾವು ಇಡ್ಲಿಗೆ ತಿನ್ನಬೇಕು ಅಂತ ಆಸೆಯಿಂದ ಮಾಡ್ತಾಯಿದ್ದೀನಿ ಇವತ್ತು. ಬನ್ನಿ ಹೆಂಗಿರುತ್ತೆ ಅಂತ ಹೇಳ್ತೀನಿ ನಿಮಗೆ. ಟೇಸ್ಟ್ ಮಾಡಿ. ಈ ಥರ ಫ್ರೈ ಮಾಡ್ಕೋಬೇಕು ಕ್ಲೀನಾಗೆ. ಸ್ವಲ್ಪ ಕಲರ್ ಬರಬೇಕು, ಆವಾಗಲೇ ರುಚಿ ಬರೋದು. ಯಾವುದೇ ಪದಾರ್ಥ ಚೆನ್ನಾಗಿ ಫ್ರೈ ಮಾಡಿದ್ರೆ ಈರುಳ್ಳಿ ಸ್ಮೆಲ್ ಬರುತ್ತೆ. ಇಲ್ಲಾಂದರೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಹಸಿ ವಾಸನೆ ಎಲ್ಲ ಹೊರಟೋಗುತ್ತೆ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೆ. ನೋಡಿ ಫ್ರೈ ಆಯಿತು. ಇದಕ್ಕೆ ಇವಾಗ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ 2 ಸೇರಿಸ್ತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ.
ಈ ಥರ ಕಲರ್ ಚೇಂಜ್ ಆಗಬೇಕು, ಆವಾಗಲೇ ಮಸಾಲೆ ಚೆನ್ನಾಗಿ ಬರೋದು, ಹಸಿ ವಾಸನೆ ಬರೋದಿಲ್ಲ. ಈಗ ಹಸಿಮೆಣ್ಸಿಕಾಯಿ ಹಾಕ್ತೀನಿ. ಇಲ್ಲ ಅರ್ಧ ಕೆ ಜಿಗೆ ಅಷ್ಟೇ ನಾನು ತೊಗೊಂಡಿರೋದು ಹಸಿಮೆಣ್ಸಿನ್ಕಾಯಿನ. ನೀವು ಖಾರ ಏನಾದ್ರು ಕಡಿಮೆ ಬೇಕು ಅಂದರೆ ಸ್ವಲ್ಪ ತೊಗೋಬೋದು. ನಾವು ಇಷ್ಟು ಹಾಕಿದ್ರೆ ಖಾರ ಏನು ಇರೋದಿಲ್ಲ. ಅಷ್ಟೊಂದು ಹಾಕ್ತಾಯಿದ್ದೀನಿ ಅಂತ ಭಯ ಪಡಬೇಡಿ. ಇಷ್ಟು ಹಾಕಿದ್ರೂ ಹಸಿಮೆಣ್ಸಿಕಾಯಿ ಅಷ್ಟು ಖಾರ ಬರೋದಿಲ್ಲ. ಅದು ಅಷ್ಟು ಚಿಕನ್ಗೆ, ಏಕೆಂದರೆ ಖಾರ ಕಡಿಮೆ ಆಗಿದ್ರೆ ಚಿಕನ್ ಗ್ರೇವಿ ತಿನ್ನೋಕ್ಕಾಗೋದಿಲ್ಲ, ಸಪ್ಪೆ ಹೊಡೆಯುತ್ತೆ. ಅದಕ್ಕೆ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತದೆ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಈಗ ಮೆಣಸು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಚಿಕನ್ಗಾಗಲಿ ಮಟನ್ಗಾಗಲಿ ಬೆಳ್ಳುಳ್ಳಿ ಮೆಣಸು ಎರಡೂ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ರೆ ತುಂಬ ರುಚಿ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಮೆಣಸು ಅವೇ ರುಚಿ ಕೊಡೋದು ನಮಗೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ 3 ಗೋಡಂಬಿ ತಗೊಂಡಿದ್ನಲ್ಲ, ಗೋಡಂಬಿ ಎಲ್ಲ ಇದು ಬಾದಾಮಿ ಇದನ್ನು ಹಾಕ್ತಾಯಿದ್ದೀನಿ. ಈಗ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಹಿಡ್ತಾ ಮೆತ್ತೆ ಆಗಬೇಕು ಟೊಮೊಟೊ, ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು. ಇವಾಗ ಪುದೀನ, ಕೊತ್ತಂಬರಿ ಎರಡು ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಗ್ರೀನ್ ಕಲರ್ ಬರುತ್ತೆ. ಏನು ಜಾಸ್ತಿ ಹಾಕೋಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ. ಪುದೀನ ಕೊತ್ತಂಬರಿ ಚೆನ್ನಾಗಿ ಬರುತ್ತೆ ಗ್ರೇವಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಇದು ತೆಂಗಿನಕಾಯಿ ತಗೊಂಡಿದ್ನಲ್ಲ, ಒಣ ಕೊಬ್ಬರಿ, ಇದನ್ನ ಪೌಡ್ರ್ ಮಾಡ್ಕೊಬರ್ತೀನಿ ಫಸ್ಟು. ಇಲ್ಲಿ ಪುಡಿ ಮಾಡ್ಕೊಂಡಿದ್ನಲ್ಲ ತೆಂಗಿನಕಾಯಿನ, ಇದನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ. ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಬೇಗ ಕೆಡೋದಿಲ್ಲ. ಗ್ರೇವಿ ಏನಾದರೂ ಉಳ್ಕೊಂಡ್ರೆ ನಮಗೆ ಗ್ರೇವಿ ಕೆಡೋದಿಲ್ಲ, ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ತೆಂಗಿನಕಾಯಿನ. ಇಲ್ಲಾಂದರೆ ಗ್ರೇವಿ ಏನಾದ್ರು ಉಳ್ಕೊಂಡ್ರೆ ಕೆಟ್ಟೋಗುತ್ತಲ್ಲ, ಅದಕ್ಕೆ ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಟೇಸ್ಟ್ ಚೆನ್ನಾಗಿರ್ತದೆ. ಇವಾಗ ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. ನಾವಿಲ್ಲ ಅರ್ಧ ಕೆ ಜಿದ ಚಿಕನ್ ತೊಗೊಂಡಿದ್ವಲ್ಲ, ಅದಕ್ಕೆ ಬರೀ 2 ಸ್ಪೂನ್ ಅಷ್ಟೇ ಧನಿಯಾ ಪುಡಿ ಸೇರಿಸ್ತಾ ಇರೋದು. ಧನಿಯಾ ಪುಡಿ ಹಸಿಮೆಣ್ಸಿಕಾಯಿ ಹಾಕಿ ಮಾಡಿದ್ರೆ ಗ್ರೇವಿ ತುಂಬ ಚೆನ್ನಾಗಿರ್ತದೆ ನೋಡಿ. 2 ಸ್ಪೂನ್ ಧನಿಯಾ ಪುಡಿ ಹಾಕಿ ಅದನ್ನು ಸ್ವಲ್ಪ ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಆ ಕಾವಲ್ಲೇ ಚೆನ್ನಾಗಿ ಫ್ರೈ ಆಗೋಗುತ್ತೆ, ಸಾಕಷ್ಟೇ. ಸ್ವಲ್ಪ ಫ್ರೈ ಮಾಡಿ ಇದು ತಣ್ಣಗಾಗೋ ತನಕ ಬಿಡಬೇಕು. ಇವಾಗ ತಣ್ಣಗಾದ್ಮೇಲೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕಷ್ಟೆ. ಈಗ ತಣ್ಣಗಾದ್ಮೇಲೆ ನಾನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಅದೇ ಕುಕ್ಕರ್ ನಾನು ಫ್ರೈ ಮಾಡ್ಕೊಂಡಲ್ಲ, ಅದೇ ಕುಕ್ಕರ್ನ ಇಟ್ಟಿದ್ದೀನಿ. ಅದೇನು ತೊಳೆಯೋದೇನು ಬೇಕಾಗಿಲ್ಲ. ಅದಕ್ಕೆ ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ನೋಡಿ, ಇವಾಗ ಇದೇ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ವಾಶ್ ಮಾಡೋದೇನು ಬೇಕಾಗಿರೋದಿಲ್ಲ, ನಾವು ಮಸಾಲೆ ತಾನೇ ಅದು, ಅದಕ್ಕೋಸ್ಕರ ಇದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆದ ತಕ್ಷಣ ನಾನು ಒಂದು ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಒಂದೇ ಪಾತ್ರೆಯಲ್ಲಿ ಮಾಡ್ಕೋಬೋದು, 2 ಪಾತ್ರೆಗಳು ಜಾಸ್ತಿ ಆಗುತ್ತಲ್ವ. ನಮ್ಮನೆ ಅಂಕರಿ ತೊಳೆಯೋದಿಲ್ಲ ಅಂತ ನಾನು ಇದನ್ನೇ ಇದರಲ್ಲೇ ಇದೇ ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ. ಪಾತ್ರೆ ಜಾಸ್ತಿ ಐತವೆ ಅಂತೇಳಿ ಅದಕ್ಕೆ ನಾನು ಇದೇ ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆ ಜಾಸ್ತಿ ಪಾತ್ರೆ ಜಾಸ್ತಿ ಅಂತಾಳೆ ಅಂಕರಿ. ಸೊ ಅದಕ್ಕೆ ನಾನು ಅದೇ ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ. ಚಿಕನ್ ಸೇರಿಸ್ತಾ ಇದ್ದೀನಿ. ತೊಳಿ ಸೋಪ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಈಗ ಮಿಕ್ಸಿಗೆ ಹಾಕೊಂಡಿದ್ವಲ್ಲ, ಸ್ವಲ್ಪ ತಣ್ಣಗಾಗೈತೆ. ಇವಾಗ ಅದನ್ನ ಗ್ರೈಂಡ್ ಮಾಡ್ಕೊಬರ್ತೀನಿ. ಇವಾಗ ಈ ಟೈಮಲ್ಲಿ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ. ಚಿಕನ್ಗೆ ನಾವು ಆಯಿಲ್ ಹಾಕ್ತೀವಲ್ಲ, ಆವಾಗಲೇ ಉಪ್ಪು ಹಾಕ್ಕೊಡ್ಬೇಕು. ಆವಾಗಲೇ ಚೆನ್ನಾಗಿ ಚಿಕನ್ಗೆ ಉಪ್ಪು ಹಿಡಿಯುತ್ತೆ. ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಉಪ್ಪು ಒಂದು 3/4 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸಪ್ಪೆ ಆದರೆ ಬೇಕಾದ್ರೆ ಆಮೇಲೆ ಹಾಕ್ಕೋಬೋದು.
ಒಂದು 5 ನಿಮಿಷ ಮುಚ್ಚಿಡ್ತೀನಿ. ಸುಮ್ಮನೆ ಕುಕ್ಕರ್ ಮುಚ್ಚಳ ಹಾಕ್ತಾಯಿಲ್ಲ, ಸುಮ್ಮನೆ ಮುಚ್ಚಿಡ್ತಾ ಇದ್ದೀನಿ. ಇವಾಗ ನಾನು ಮಿಕ್ಸಿಗೆ ಹಾಕಿದ್ನಲ್ಲ ಅದನ್ನ ಗ್ರೈಂಡ್ ಮಾಡ್ಕೊಬತ್ತೀನಿ. ರೆಡಿಯಾಗಿದೆ ನೋಡಿ, ಈ ಕಲರ್ ಬಂದಿದೆ, ಗ್ರೀನ್ ಕಲರ್. ಎಷ್ಟು ತುಂಬ ರುಚಿ ಇರ್ತದೆ ನಿಜವಾಗ್ಲೂ. ನಾವು ಕೆಂಪು ಕಲರ್ದು ಮಾಡ್ತೀವಲ್ಲ ಡೈಲಿ, ಸ್ವಲ್ಪ ಡಿಫ್ರೆಂಟಾಗಿ ಬರೀ ಧನಿಯಾ ಪುಡಿ ಹಸಿಮೆಣಸಿಕಾಯಿ ಹಾಕಿ ಮಾಡಿದ್ರೆ ಈ ಕಲರ್ ಬರುತ್ತಲ್ಲ, ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ, ತುಂಬ ಚೆನ್ನಾಗಿರ್ತದೆ. ಏಕೆಂದರೆ ನಾನು ಕೆಲಸ ಮಾಡೋ ಮನೆಯಲ್ಲಿ ನಾನು ಅಡುಗೆ ಮಾಡಿ ನೋಡಿದ್ದೀನಿ, ಟೇಸ್ಟ್ ಮಾಡಿ ತುಂಬ ರುಚಿಯಾಗಿತ್ತು. ಅದಕ್ಕೆ ನಮ್ಮ ಮನೇಲಿ ಟ್ರೈ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೆ ಅಂತ ನೋಡೋದ ಅಂತ. ನೋಡಿ, ಉಪ್ಪು ಹಾಕಿದೆ, ಕುದೀತಾ ಐತೆ. ನೀರು ಹಾಕಿಲ್ಲ, ಅದೇ ನೀರು ಬಿಟ್ಟಿರೋದು. ಈಗ ಮಸಾಲೆ ಸೇರಿಸ್ತಾ ಇದ್ದೀನಿ. ಈ ಮಸಾಲೆನ ಸ್ವಲ್ಪ ಒಂದ್ಸಲ ಫ್ರೈ ಮಾಡ್ಕೋಬೇಕು. ಗ್ರೀನ್ ಮಸಾಲ. ಇವಾಗ ನಮ್ಗೆ ನೀರು ಎಷ್ಟು ಬೇಕು, ಒಂದು 2 ನಿಮಿಷ ಆದಮೇಲೆ, ಸ್ವಲ್ಪ ಫ್ರೈ ಆದಮೇಲೆ ನಮ್ಗೆ ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ಬೇಕಷ್ಟೇ. ಕರೆಕ್ಟಾಗಿ 10 ನಿಮಿಷಕ್ಕೆ ಬೆಂದೋಗುತ್ತೆ ಚಿಕನ್ನು. ನಾನು ಕುಕ್ಕರ್ ಮುಚ್ಚಳ ಹಾಕ್ತಾಯಿಲ್ಲ, ಹಾಗೆ ಓಪನಾಗಿ ಬೇಯಿಸ್ತಾ ಇರೋದು. ನೋಡಿ 10 ನಿಮಿಷ ಆಗಿದೆ. ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಬಂತು. ಜಾಸ್ತಿ ನೀರು ಮಾಡ್ಕೋಬಾರ್ದು, ಸಾರು ಥರ ಆಗೋಯ್ತದೆ. ಸ್ವಲ್ಪ ಗ್ರೇವಿ ಥರನೇ ಇರಬೇಕು, ಗಟ್ಟಿಗಿರಬೇಕು. ಆವಾಗಲೇ ಇಡ್ಲಿಗೂ ದೋಸೆಗೂ ಎಲ್ಲ ಚೆನ್ನಾಗಿರೋದು, ಚಪಾತಿಗೆ ಸ್ವಲ್ಪ ಗಟ್ಟಿ ಇರಬೇಕು. ಇವಾಗ ಇದು ಬೆಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ನೀರು. ನಾನು ಇಷ್ಟು ನೀರು ಸೇರಿಸಿದ್ದೀನಿ. ಇವಾಗ ಉಪ್ಪು ಚೆಕ್ ಮಾಡಿ, ಉಪ್ಪು ಬೇಕಿದ್ರೆ ಹಾಕೋಬೋದು. ಸ್ವಲ್ಪ ಸಪ್ಪೆ ಇದೆ ನೋಡಿರಿ, ಎಷ್ಟು ಚೆನ್ನಾಗಿದೆ ಗೊತ್ತಾ ಟೇಸ್ಟ್. ಖಾರ ಎಲ್ಲ ಕರೆಕ್ಟಾಗಿದೆ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೀರು ಹಾಕಿದ್ವಲ್ಲ, ನೋಡ್ಬಿಟ್ಟು ಹಾಕ್ಕೊಳ್ಳಿ ಉಪ್ಪು, ಯಾಕೆಂದರೆ ಫಸ್ಟೇ ಒಂದು ಸಲ ಹಾಕಿರ್ತೀವಿ. ಇವಾಗ ಮಿಕ್ಸ್ ಮಾಡಿ ಸುಮ್ಮನೆ ಮುಚ್ಚಳ ಮುಚ್ಚಿರ್ತೀನಿ, ಕುದಿ ಬರಲಿ. ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಗಬೇಕು. ಹುಳಿ ಬೇಕು ಅಂದರೆ ಲಾಸ್ಟಲ್ಲಿ ಹಾಕಬೇಕು. ನಿಂಬೆಹಣ್ಣು ತೊಗೊಂಡಿದ್ದಾನೆ, ಅದನ್ನು ಲಾಸ್ಟಲ್ಲಿ ಹಾಕಿ ಸೇರಿಸ್ತೀನಿ. ನೋಡಿ ಕುದೀತಾ ಐತೆ. 5 ನಿಮಿಷ ಆಯಿತು. ಇನ್ನೊಂದು 5 ನಿಮಿಷ ಕುದಿದ್ರೆ ಆಗೋಗುತ್ತೆ. ಇವಾಗ ಇಡ್ಲಿಗೂ ಇಟ್ಟಿದ್ದೀನಿ, ಇಡ್ಲಿ ಹಾಕ್ತೀನಿ 1 ನಿಮಿಷ. ಫಸ್ಟೇ ನಾನು ಆಡಿಸಿ ಇಟ್ಕೊಂಡಿದ್ದು, ಇದನ್ನು ವೀಡಿಯೋ ಮಾಡಿಲ್ಲ ನಾವು. ಮಾಡ್ತೀನಿ ಇನ್ನೊಂದು ದಿವಸ, ಯಾವತ್ತಾದರೂ ಮಾಡ್ತೀನಿ. ಇಡ್ಲಿ ಯಾವ ಥರ ಸಾಫ್ಟಾಗಿ ಬರೋಕ್ಕೆ ಏನು ಮಾಡಬೇಕು ಅಂತ ಟಿಪ್ಸ್ ಹೇಳ್ಕೊಡ್ತೀನಿ. ಎರಡು ಪ್ಲೇಟ್ ಆದರೆ ಸಾಕು ನಮಗೆ, 2 ಪ್ಲೇಟ್. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು. ಮಧ್ಯ ಕಟ್ ಮಾಡಬೇಡಿ, ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ಬಂತು ಚಿಕನ್ ಗ್ರೇವಿ, ಗ್ರೀನ್ ಗ್ರೇವಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆಯಿತು. ಇಷ್ಟು ಗಟ್ಟಿ ಇದ್ದರೆ ಸಾಕು, ಚೆನ್ನಾಗಿರುತ್ತದೆ. ಮುದ್ದೆಗಂತೂ ಸಖತ್ತಾಗಿರ್ತದೆ. ನಮ್ಗೆ ಇಡ್ಲಿ ಇಷ್ಟ, ಇಡ್ಲಿ ಚಿಕನ್ ಗ್ರೇವಿ ಇಲ್ಲ ಮಟನ್ ಸಾರು ಇಡ್ಲಿ, ನಮ್ಗೆ ಆ ಥರ ಇಷ್ಟ. ಡೈಲಿ ಮುದ್ದೆ ತಿಂತಾ ಇರ್ತೀವಲ್ವ, ಒಂದು ದಿವಸ ಸ್ವಲ್ಪ ಚೇಂಜ್ ಇರಲಿ ಅಂತ ಇಡ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ರೆಡಿ ಆಯಿತು. ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ. ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೆ. ನಿಂಬೆಹಣ್ಣು ಹಾಕ್ಬಿಟ್ರಂತೂ ತುಂಬ ಚೆನ್ನಾಗಿರ್ತದೆ. ತಟ್ಟೆಗಾರ ಹಾಕೋಬೋದು, ಗ್ರೇವಿಗೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಅಂತ ಗ್ರೇವಿಗೆ ಹಾಕ್ತಾಯಿದ್ದೀನಿ. ಇದು ಚಿಕ್ಕ ನಿಂಬೆಹಣ್ಣು, ಅದಕ್ಕೆ ಒಂದು ಫುಲ್ಲಾಗಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಬೀಜ ಎಲ್ಲ ಇರುತ್ತೆ,
ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದರೆ ನಾವು ಒಂದು ಪ್ಲೇಟ್ಗಾದರೂ ಹಿಂಡ್ಬಿಟ್ಟು ಹಾಕ್ಕೋಬೋದು. ಇಷ್ಟೇ, ರೆಡಿ ಆಯಿತು. ಫೈನಲ್ಲಾಗಿ ರೆಡಿ ಆಯಿತು. ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಯಾರಿಗೆಲ್ಲ ಚಿಕನ್ ಇಷ್ಟ ಪ್ಲೀಸ್ ಲೈಕ್ ಮಾಡಿ. ಈ ಥರ ಕಾಂಬಿನೇಷನಲ್ಲಿ ಯಾರಿಗೆ ತಿನ್ನೋದಕ್ಕೆ ಇಷ್ಟ ಅಲ್ವಾ? ತುಂಬ ಚೆನ್ನಾಗಿರ್ತದೆ ಇಡ್ಲಿಗೂ ಚಿಕನ್ ಗ್ರೇವಿಗೂ. ಸೂಪರ್.